ಅಮ್ಮ ಕಣ್ಣಿಗೆ ಕಾಣುವ ದೇವರು. ಸಾವೇ ಬಂದ್ರು ಮಣ್ಣೆ ಆದ್ರೂ ತಾಯಿ ಪ್ರೀತಿಗೆಂದು ಕೊನೆ ಇರೋದೇ ಇಲ್ಲ. ಆದ್ರೆ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಹಸುಗೂಸು ಕಣ್ಣೀರನ್ನ ಹಾಕ್ತಾ ಇವೆ. ಅಮ್ಮನಿಲ್ಲದೆ ಅನಾಥವಾಗಿವೆ. ನನ್ನಮ್ಮ ಎಲ್ಲಿ ಅಂತ ಕೇಳ್ತಾ ಇವೆ. ಇದಕ್ಕೆ ಯಾರು ಉತ್ತರಿಸ್ತಾರೆ? ನನ್ನಮ್ಮ ಎಲ್ಲಿ? ಅಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ 9 ತಿಂಗಳು ಇದ್ದೆ. ಯಾವಾಗ ನಿನ್ನ ನೋಡ್ತೀನಿ ಅಂತ ಕಾಯ್ತಿದ್ದೆ. ಆದ್ರೆ ಈಗ ನೀನೇ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದೀಯಾ ನನ್ನ ಬಿಟ್ಟು? ಅಪ್ಪ, ಅಜ್ಜಿ, ತಾತ ಎಲ್ರೂ ಇದ್ದಾರೆ. ಆದ್ರೆ ನೀನು ಮಾತ್ರ ಕಾಣ್ತಾ ಇಲ್ಲ. ಹಸಿವಾಗ್ತಿದೆ ಅಮ್ಮ. ಅಪ್ಪ ಹೇಳ್ತಿದ್ರು ನೀನು ದೇವ್ರ ಹತ್ರ ಹೋಗಿದ್ದೀಯಂತೆ. ಯಾಕೆ? ನಾನ್ ನಿಮ್ಗೆ ಬೇಡವಾದ್ನಾ? ಅಜ್ಜಿ ಹೇಳ್ತಿದ್ರು ನೀನು ಬದುಕಿಲ್ಲ ಅಂತ. ಹೌದಾ? ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ನಿನ್ನ ಸಾವಾಯ್ತಂತೆ. ನಿಜಾನಾ? ಅದ್ಯಾರೋ ಆರೋಗ್ಯ ಸಚಿವರು ಹೇಳ್ತಿದ್ರಂತೆ ಬಾಣಂತಿಯರ ಸಾವು ಸಾಮಾನ್ಯ ಅಂತ. ಸತ್ಯನಾ? ಇಲ್ಲ, ನನ್ನಮ್ಮನ ಸಾವು ಸಾಮಾನ್ಯ ಅಲ್ಲ. ಯಾವ ತಾಯಂದಿರ ಸಾವು ಸಾಮಾನ್ಯ ಅಲ್ವೇ ಅಲ್ಲ. ನನಗೆ ನನ್ನ ತಾಯಿ ಬೇಕು. ನನ್ನಮ್ಮನ ಸಾವಿಗೆ ಸರ್ಕಾರ ಉತ್ತರಿಸಬೇಕು. ಅಮ್ಮ ಕಣ್ಣಿಗೆ ಕಾಣುವ ದೇವರು. ಸಾವೇ ಬಂದ್ರು ಮಣ್ಣೆ ಆದ್ರೂ ತಾಯಿ ಪ್ರೀತಿಗೆಂದು ಕೊನೆ ಇರೋದೇ ಇಲ್ಲ. ಆದ್ರೆ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಹಸುಗೂಸು ಕಣ್ಣೀರನ್ನ ಹಾಕ್ತಾ ಇವೆ. ಅಮ್ಮನಿಲ್ಲದೆ ಅನಾಥವಾಗಿವೆ. ನನ್ನಮ್ಮ ಎಲ್ಲಿ ಅಂತ ಕೇಳ್ತಾ ಇವೆ. ಇದಕ್ಕೆ ಯಾರು ಉತ್ತರಿಸ್ತಾರೆ? ನನ್ನಮ್ಮ ಎಲ್ಲಿ? ಅಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ 9 ತಿಂಗಳು ಇದ್ದೆ. ಯಾವಾಗ ನಿನ್ನ ನೋಡ್ತೀನಿ ಅಂತ ಕಾಯ್ತಿದ್ದೆ. ಆದ್ರೆ ಈಗ ನೀನೇ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದೀಯಾ ನನ್ನ ಬಿಟ್ಟು? ಅಪ್ಪ, ಅಜ್ಜಿ, ತಾತ ಎಲ್ರೂ ಇದ್ದಾರೆ. ಆದ್ರೆ ನೀನು ಮಾತ್ರ ಕಾಣ್ತಾ ಇಲ್ಲ. ಹಸಿವಾಗ್ತಿದೆ ಅಮ್ಮ. ಅಪ್ಪ ಹೇಳ್ತಿದ್ರು ನೀನು ದೇವ್ರ ಹತ್ರ ಹೋಗಿದ್ದೀಯಂತೆ. ಯಾಕೆ? ನಾನ್ ನಿಮ್ಗೆ ಬೇಡವಾದ್ನಾ? ಅಜ್ಜಿ ಹೇಳ್ತಿದ್ರು ನೀನು ಬದುಕಿಲ್ಲ ಅಂತ. ಹೌದಾ? ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ನಿನ್ನ ಸಾವಾಯ್ತಂತೆ. ನಿಜಾನಾ? ಅದ್ಯಾರೋ ಆರೋಗ್ಯ ಸಚಿವರು ಹೇಳ್ತಿದ್ರಂತೆ ಬಾಣಂತಿಯರ ಸಾವು ಸಾಮಾನ್ಯ ಅಂತ. ಸತ್ಯನಾ? ಇಲ್ಲ, ನನ್ನಮ್ಮನ ಸಾವು ಸಾಮಾನ್ಯ ಅಲ್ಲ. ಯಾವ ತಾಯಂದಿರ ಸಾವು ಸಾಮಾನ್ಯ ಅಲ್ವೇ ಅಲ್ಲ. ನನಗೆ ನನ್ನ ತಾಯಿ ಬೇಕು. ನನ್ನಮ್ಮನ ಸಾವಿಗೆ ಸರ್ಕಾರ ಉತ್ತರಿಸಬೇಕು. ಅಮ್ಮ ಕಣ್ಣಿಗೆ ಕಾಣುವ ದೇವರು. ಸಾವೇ ಬಂದ್ರು ಮಣ್ಣೆ ಆದ್ರೂ ತಾಯಿ ಪ್ರೀತಿಗೆಂದು ಕೊನೆ ಇರೋದೇ ಇಲ್ಲ. ಆದ್ರೆ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಹಸುಗೂಸು ಕಣ್ಣೀರನ್ನ ಹಾಕ್ತಾ ಇವೆ. ಅಮ್ಮನಿಲ್ಲದೆ ಅನಾಥವಾಗಿವೆ. ನನ್ನಮ್ಮ ಎಲ್ಲಿ ಅಂತ ಕೇಳ್ತಾ ಇವೆ. ಇದಕ್ಕೆ ಯಾರು ಉತ್ತರಿಸ್ತಾರೆ? ನನ್ನಮ್ಮ ಎಲ್ಲಿ? ಅಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ 9 ತಿಂಗಳು ಇದ್ದೆ. ಯಾವಾಗ ನಿನ್ನ ನೋಡ್ತೀನಿ ಅಂತ ಕಾಯ್ತಿದ್ದೆ. ಆದ್ರೆ ಈಗ ನೀನೇ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದೀಯಾ ನನ್ನ ಬಿಟ್ಟು? ಅಪ್ಪ, ಅಜ್ಜಿ, ತಾತ ಎಲ್ರೂ ಇದ್ದಾರೆ. ಆದ್ರೆ ನೀನು ಮಾತ್ರ ಕಾಣ್ತಾ ಇಲ್ಲ. ಹಸಿವಾಗ್ತಿದೆ ಅಮ್ಮ. ಅಪ್ಪ ಹೇಳ್ತಿದ್ರು ನೀನು ದೇವ್ರ ಹತ್ರ ಹೋಗಿದ್ದೀಯಂತೆ. ಯಾಕೆ? ನಾನ್ ನಿಮ್ಗೆ ಬೇಡವಾದ್ನಾ? ಅಜ್ಜಿ ಹೇಳ್ತಿದ್ರು ನೀನು ಬದುಕಿಲ್ಲ ಅಂತ. ಹೌದಾ? ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ನಿನ್ನ ಸಾವಾಯ್ತಂತೆ. ನಿಜಾನಾ? ಅದ್ಯಾರೋ ಆರೋಗ್ಯ ಸಚಿವರು ಹೇಳ್ತಿದ್ರಂತೆ ಬಾಣಂತಿಯರ ಸಾವು ಸಾಮಾನ್ಯ ಅಂತ. ಸತ್ಯನಾ? ಇಲ್ಲ, ನನ್ನಮ್ಮನ ಸಾವು ಸಾಮಾನ್ಯ ಅಲ್ಲ. ಯಾವ ತಾಯಂದಿರ ಸಾವು ಸಾಮಾನ್ಯ ಅಲ್ವೇ ಅಲ್ಲ. ನನಗೆ ನನ್ನ ತಾಯಿ ಬೇಕು. ನನ್ನಮ್ಮನ ಸಾವಿಗೆ ಸರ್ಕಾರ ಉತ್ತರಿಸಬೇಕು. ಅಮ್ಮ ಕಣ್ಣಿಗೆ ಕಾಣುವ ದೇವರು. ಸಾವೇ ಬಂದ್ರು ಮಣ್ಣೆ ಆದ್ರೂ ತಾಯಿ ಪ್ರೀತಿಗೆಂದು ಕೊನೆ ಇರೋದೇ ಇಲ್ಲ. ಆದ್ರೆ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಹಸುಗೂಸು ಕಣ್ಣೀರನ್ನ ಹಾಕ್ತಾ ಇವೆ. ಅಮ್ಮನಿಲ್ಲದೆ ಅನಾಥವಾಗಿವೆ. ನನ್ನಮ್ಮ ಎಲ್ಲಿ ಅಂತ ಕೇಳ್ತಾ ಇವೆ. ಇದಕ್ಕೆ ಯಾರು ಉತ್ತರಿಸ್ತಾರೆ? ನನ್ನಮ್ಮ ಎಲ್ಲಿ? ಅಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ 9 ತಿಂಗಳು ಇದ್ದೆ. ಯಾವಾಗ ನಿನ್ನ ನೋಡ್ತೀನಿ ಅಂತ ಕಾಯ್ತಿದ್ದೆ. ಆದ್ರೆ ಈಗ ನೀನೇ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದೀಯಾ ನನ್ನ ಬಿಟ್ಟು? ಅಪ್ಪ, ಅಜ್ಜಿ, ತಾತ ಎಲ್ರೂ ಇದ್ದಾರೆ. ಆದ್ರೆ ನೀನು ಮಾತ್ರ ಕಾಣ್ತಾ ಇಲ್ಲ. ಹಸಿವಾಗ್ತಿದೆ ಅಮ್ಮ. ಅಪ್ಪ ಹೇಳ್ತಿದ್ರು ನೀನು ದೇವ್ರ ಹತ್ರ ಹೋಗಿದ್ದೀಯಂತೆ. ಯಾಕೆ? ನಾನ್ ನಿಮ್ಗೆ ಬೇಡವಾದ್ನಾ? ಅಜ್ಜಿ ಹೇಳ್ತಿದ್ರು ನೀನು ಬದುಕಿಲ್ಲ ಅಂತ. ಹೌದಾ? ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ನಿನ್ನ ಸಾವಾಯ್ತಂತೆ. ನಿಜಾನಾ? ಅದ್ಯಾರೋ ಆರೋಗ್ಯ ಸಚಿವರು ಹೇಳ್ತಿದ್ರಂತೆ ಬಾಣಂತಿಯರ ಸಾವು ಸಾಮಾನ್ಯ ಅಂತ. ಸತ್ಯನಾ?
ಇಲ್ಲ, ನನ್ನಮ್ಮನ ಸಾವು ಸಾಮಾನ್ಯ ಅಲ್ಲ. ಯಾವ ತಾಯಂದಿರ ಸಾವು ಸಾಮಾನ್ಯ ಅಲ್ವೇ ಅಲ್ಲ. ನನಗೆ ನನ್ನ ತಾಯಿ ಬೇಕು. ನನ್ನಮ್ಮನ ಸಾವಿಗೆ ಸರ್ಕಾರ ಉತ್ತರಿಸಬೇಕು. ಅಮ್ಮ ಕಣ್ಣಿಗೆ ಕಾಣುವ ದೇವರು. ಸಾವೇ ಬಂದ್ರೂ ಮಣ್ಣೆ ಆದ್ರೂ ತಾಯಿ ಪ್ರೀತಿಗೆಂದು ಕೊನೆ ಇರೋದೇ ಇಲ್ಲ. ಆದ್ರೆ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಹಸುಗೂಸು ಕಣ್ಣೀರನ್ನ ಹಾಕ್ತಾ ಇವೆ. ಅಮ್ಮನಿಲ್ಲದೆ ಅನಾಥವಾಗಿವೆ. ನನ್ನಮ್ಮ ಎಲ್ಲಿ ಅಂತ ಕೇಳ್ತಾ ಇವೆ. ಇದಕ್ಕೆ ಯಾರು ಉತ್ತರಿಸ್ತಾರೆ? ನನ್ನಮ್ಮ ಎಲ್ಲಿ? ಅಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ 9 ತಿಂಗಳು ಇದ್ದೆ. ಯಾವಾಗ ನಿನ್ನ ನೋಡ್ತೀನಿ ಅಂತ ಕಾಯ್ತಿದ್ದೆ. ಆದ್ರೆ ಈಗ ನೀನೇ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದೀಯಾ ನನ್ನ ಬಿಟ್ಟು? ಅಪ್ಪ, ಅಜ್ಜಿ, ತಾತ ಎಲ್ರೂ ಇದ್ದಾರೆ. ಆದ್ರೆ ನೀನು ಮಾತ್ರ ಕಾಣ್ತಾ ಇಲ್ಲ. ಹಸಿವಾಗ್ತಿದೆ ಅಮ್ಮ. ಅಪ್ಪ ಹೇಳ್ತಿದ್ರು ನೀನು ದೇವ್ರ ಹತ್ರ ಹೋಗಿದ್ದೀಯಂತೆ. ಯಾಕೆ? ನಾನ್ ನಿಮ್ಗೆ ಬೇಡವಾದ್ನಾ? ಅಜ್ಜಿ ಹೇಳ್ತಿದ್ರು ನೀನು ಬದುಕಿಲ್ಲ ಅಂತ. ಹೌದಾ? ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ನಿನ್ನ ಸಾವಾಯ್ತಂತೆ. ನಿಜಾನಾ? ಅದ್ಯಾರೋ ಆರೋಗ್ಯ ಸಚಿವರು ಹೇಳ್ತಿದ್ರಂತೆ ಬಾಣಂತಿಯರ ಸಾವು ಸಾಮಾನ್ಯ ಅಂತ. ಸತ್ಯನಾ? ಇಲ್ಲ, ನನ್ನಮ್ಮನ ಸಾವು ಸಾಮಾನ್ಯ ಅಲ್ಲ. ಯಾವ ತಾಯಂದಿರ ಸಾವು ಸಾಮಾನ್ಯ ಅಲ್ವೇ ಅಲ್ಲ. ನನಗೆ ನನ್ನ ತಾಯಿ ಬೇಕು. ನನ್ನಮ್ಮನ ಸಾವಿಗೆ ಸರ್ಕಾರ ಉತ್ತರಿಸಬೇಕು. ಅಮ್ಮ ಕಣ್ಣಿಗೆ ಕಾಣುವ ದೇವರು. ಸಾವೇ ಬಂದ್ರೂ ಮಣ್ಣೆ ಆದ್ರೂ ತಾಯಿ ಪ್ರೀತಿಗೆಂದು ಕೊನೆ ಇರೋದೇ ಇಲ್ಲ. ಆದ್ರೆ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಹಸುಗೂಸು ಕಣ್ಣೀರನ್ನ ಹಾಕ್ತಾ ಇವೆ. ಅಮ್ಮನಿಲ್ಲದೆ ಅನಾಥವಾಗಿವೆ. ನನ್ನಮ್ಮ ಎಲ್ಲಿ ಅಂತ ಕೇಳ್ತಾ ಇವೆ. ಇದಕ್ಕೆ ಯಾರು ಉತ್ತರಿಸ್ತಾರೆ? ನನ್ನಮ್ಮ ಎಲ್ಲಿ? ಅಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ 9 ತಿಂಗಳು ಇದ್ದೆ. ಯಾವಾಗ ನಿನ್ನ ನೋಡ್ತೀನಿ ಅಂತ ಕಾಯ್ತಿದ್ದೆ. ಆದ್ರೆ ಈಗ ನೀನೇ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದೀಯಾ ನನ್ನ ಬಿಟ್ಟು? ಅಪ್ಪ, ಅಜ್ಜಿ, ತಾತ ಎಲ್ರೂ ಇದ್ದಾರೆ. ಆದ್ರೆ ನೀನು ಮಾತ್ರ ಕಾಣ್ತಾ ಇಲ್ಲ. ಹಸಿವಾಗ್ತಿದೆ ಅಮ್ಮ. ಅಪ್ಪ ಹೇಳ್ತಿದ್ರು ನೀನು ದೇವ್ರ ಹತ್ರ ಹೋಗಿದ್ದೀಯಂತೆ. ಯಾಕೆ? ನಾನ್ ನಿಮ್ಗೆ ಬೇಡವಾದ್ನಾ? ಅಜ್ಜಿ ಹೇಳ್ತಿದ್ರು ನೀನು ಬದುಕಿಲ್ಲ ಅಂತ. ಹೌದಾ? ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ನಿನ್ನ ಸಾವಾಯ್ತಂತೆ. ನಿಜಾನಾ? ಅದ್ಯಾರೋ ಆರೋಗ್ಯ ಸಚಿವರು ಹೇಳ್ತಿದ್ರಂತೆ ಬಾಣಂತಿಯರ ಸಾವು ಸಾಮಾನ್ಯ ಅಂತ. ಸತ್ಯನಾ? ಇಲ್ಲ, ನನ್ನಮ್ಮನ ಸಾವು ಸಾಮಾನ್ಯ ಅಲ್ಲ. ಯಾವ ತಾಯಂದಿರ ಸಾವು ಸಾಮಾನ್ಯ ಅಲ್ವೇ ಅಲ್ಲ. ನನಗೆ ನನ್ನ ತಾಯಿ ಬೇಕು. ನನ್ನಮ್ಮನ ಸಾವಿಗೆ ಸರ್ಕಾರ ಉತ್ತರಿಸಬೇಕು. ಅಮ್ಮ ಕಣ್ಣಿಗೆ ಕಾಣುವ ದೇವರು. ಸಾವೇ ಬಂದ್ರೂ ಮಣ್ಣೆ ಆದ್ರೂ ತಾಯಿ ಪ್ರೀತಿಗೆಂದು ಕೊನೆ ಇರೋದೇ ಇಲ್ಲ. ಆದ್ರೆ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಹಸುಗೂಸು ಕಣ್ಣೀರನ್ನ ಹಾಕ್ತಾ ಇವೆ. ಅಮ್ಮನಿಲ್ಲದೆ ಅನಾಥವಾಗಿವೆ. ನನ್ನಮ್ಮ ಎಲ್ಲಿ ಅಂತ ಕೇಳ್ತಾ ಇವೆ. ಇದಕ್ಕೆ ಯಾರು ಉತ್ತರಿಸ್ತಾರೆ? ನನ್ನಮ್ಮ ಎಲ್ಲಿ? ಅಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ 9 ತಿಂಗಳು ಇದ್ದೆ. ಯಾವಾಗ ನಿನ್ನ ನೋಡ್ತೀನಿ ಅಂತ ಕಾಯ್ತಿದ್ದೆ. ಆದ್ರೆ ಈಗ ನೀನೇ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದೀಯಾ ನನ್ನ ಬಿಟ್ಟು? ಅಪ್ಪ, ಅಜ್ಜಿ, ತಾತ ಎಲ್ರೂ ಇದ್ದಾರೆ. ಆದ್ರೆ ನೀನು ಮಾತ್ರ ಕಾಣ್ತಾ ಇಲ್ಲ. ಹಸಿವಾಗ್ತಿದೆ ಅಮ್ಮ. ಅಪ್ಪ ಹೇಳ್ತಿದ್ರು ನೀನು ದೇವ್ರ ಹತ್ರ ಹೋಗಿದ್ದೀಯಂತೆ. ಯಾಕೆ? ನಾನ್ ನಿಮ್ಗೆ ಬೇಡವಾದ್ನಾ? ಅಜ್ಜಿ ಹೇಳ್ತಿದ್ರು ನೀನು ಬದುಕಿಲ್ಲ ಅಂತ. ಹೌದಾ? ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ನಿನ್ನ ಸಾವಾಯ್ತಂತೆ. ನಿಜಾನಾ? ಅದ್ಯಾರೋ ಆರೋಗ್ಯ ಸಚಿವರು ಹೇಳ್ತಿದ್ರಂತೆ ಬಾಣಂತಿಯರ ಸಾವು ಸಾಮಾನ್ಯ ಅಂತ. ಸತ್ಯನಾ? ಇಲ್ಲ, ನನ್ನಮ್ಮನ ಸಾವು ಸಾಮಾನ್ಯ ಅಲ್ಲ. ಯಾವ ತಾಯಂದಿರ ಸಾವು ಸಾಮಾನ್ಯ ಅಲ್ವೇ ಅಲ್ಲ. ನನಗೆ ನನ್ನ ತಾಯಿ ಬೇಕು. ನನ್ನಮ್ಮನ ಸಾವಿಗೆ ಸರ್ಕಾರ ಉತ್ತರಿಸಬೇಕು.